Hello guys, welcome back to my class. In today's class we are going to teach you active voice and passive voice part 1 presented by ಕವಿರಾಜ್ ರಿಗೆ. ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ಕಲಿಯೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ಒಂದು ಡೀಟೇಲ್ ಆದ ವಿಡಿಯೋನ ಮಾಡಿದ್ದೀನಿ. ಅದರಲ್ಲಿ ಆಕ್ಟಿವ್ ವಾಯ್ಸ್ ಅಂದ್ರೆ ಏನು, ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನು ಅದು ಕೂಡ ನೀವು ವಿಡಿಯೋನ ನೋಡಬಹುದು. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಸಂಬಂಧಪಟ್ಟಂತೆ ಸ್ಪೆಷಲ್ ಆಗಿ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ತರ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಮಾಡಬೇಕು ಅನ್ನೋದನ್ನ ಕಲಿಯೋಣ. ಇದು ಎಲ್ಲ ಎಕ್ಸಾಮ್ಗಳಿಗೆ ತುಂಬಾನೇ ಅನುಕೂಲ. ಸ್ಪೆಷಲ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, SLC ಮತ್ತು PUC ಎಕ್ಸಾಮ್ಗಳಾಗಿರ್ಬೋದು, ಹೀಗೆ ಡಿಗ್ರಿ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಪರೀಕ್ಷೆಗಳು ಕೂಡ ಈ ಒಂದು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಗ್ರಾಮರ್ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ಈ ವಿಡಿಯೋನ ಕೊನೆವರೆಗೆ ನೋಡಿ, ಹಾಗೂ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿ ಇರತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನಾನು ಮಾಡತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ಲಿಂಕ್ ಕೂಡ ನಿಮಗೆ ಉಚಿತವಾಗಿ ದೊರಕುತ್ತೆ. ನೋಡೋಣ ಈಗ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ಒಂದು ಶಾರ್ಟ್ ಆದ ಒಂದು, ಯಾಕಂದ್ರೆ ಈಗಾಗಲೇ ನಾವು ಹಿಂದಿನ ವಿಡಿಯೋ ನೋಡಿದ್ವಿ. ಇಲ್ಲಿ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಇನ್ ದ ಆಕ್ಟಿವ್ ವಾಯ್ಸ್ ದ ಸಬ್ಜೆಕ್ಟ್ ಪರ್ಫಾರ್ಮ್ಸ್ ದ ಆಕ್ಷನ್. ಅಂದ್ರೆ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ನಾವು ಕನ್ನಡದಾಗ ಏನಂತ ಕರಿತೀವಿ. ಆಕ್ಟಿವ್ ವಾಯ್ಸ್ ಅಂದ್ರೆ ಕರ್ತರಿ ಪ್ರಯೋಗ, ಪ್ಯಾಸಿವ್ ವಾಯ್ಸ್ ಅಂದ್ರೆ ಕರ್ಮಣಿ ಪ್ರಯೋಗ ಅಂತ ಹೇಳ್ತೀವಿ. ಇನ್ ದ ಆಕ್ಟಿವ್ ವಾಯ್ಸ್ ದ ಸಬ್ಜೆಕ್ಟ್ ಪರ್ಫಾರ್ಮ್ಸ್ ದ ಆಕ್ಷನ್. ಅಂದ್ರೆ ಆಕ್ಟಿವ್ ವಾಯ್ಸ್ ಅನ್ನೋ ಸೆಂಟೆನ್ಸ್ ನಲ್ಲಿ ಕರ್ತೃಪದ ತನ್ನ ಕ್ರಿಯೆಯನ್ನ ನಿರ್ವಹಿಸುತ್ತೆ. ಅಂದ್ರೆ ಇಂಪಾರ್ಟೆನ್ಸ್ ಲೈಸ್ ಆನ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ನೋಡಿ ಪ್ಯಾಸಿವ್ ವಾಯ್ಸ್ ಬಗ್ಗೆ ನೋಡೋಣ ಈಗ. ಇನ್ ದ ಪ್ಯಾಸಿವ್ ವಾಯ್ಸ್ ದ ಸಬ್ಜೆಕ್ಟ್ ರಿಸೀವ್ಸ್ ದ ಆಕ್ಷನ್. ಅಂದ್ರೆ ಈ ಒಂದು ಪ್ಯಾಸಿವ್ ವಾಯ್ಸ್ ನಲ್ಲಿ ಕರ್ತೃಪದ ಏನ್ ಮಾಡುತ್ತೆ ಅಂದ್ರೆ ಕ್ರಿಯೆಯನ್ನ ರಿಸೀವ್ ಮಾಡ್ಕೊಳ್ತಾ. ಅಂದ್ರೆ ಇಲ್ಲಿ ಇಂಪಾರ್ಟೆನ್ಸ್ ಇಸ್ ಗಿವನ್ ಟು ದಿ ಆಬ್ಜೆಕ್ಟ್ ಅಂತ ನಾವು ಹೇಳ್ತೀವಿ. ಸೊ ಇದ್ರ ಬಗ್ಗೆ ನಮಗೆ ಎಕ್ಸಾಮ್ ಪ್ರಕಾರ ನೋಡಿದಾಗ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆಕ್ಟಿವ್ ವಾಯ್ಸ್ ಅಲ್ಲಿ ಒಂದು ಸೆಂಟೆನ್ಸ್ ಅನ್ನ ನೋಡೋಣ. ಪಾಯಲ್ ಕ್ಯಾಚಸ್ ಸೆವರಲ್ ಬಟರ್ಫ್ಲೈಸ್. ಅಂದ್ರೆ ಪಾಯಲ್ ಹಲವಾರು ಏನು ಬಟರ್ಫ್ಲೈ ಅಂತೀವಲ್ಲ ಪಾತ್ರಗಿತ್ತಿಗಳನ್ನ ಹಿಡಿಯುತ್ತಾಳೆ ಅಂತ ಇದೆ. ಈ ಸೆಂಟೆನ್ಸ್ ಅಲ್ಲಿ ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ ಪಾಯಲ್ ಏನಾಗುತ್ತೆ, ದಟ್ ಈಸ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೆ ಕರ್ತೃಪದ. ಈ ಕ್ಯಾಚಸ್ ಏನಾಗುತ್ತೆ, ಕ್ಯಾಚಸ್ ಅನ್ನೋದು ವರ್ಬ್ ಆಗುತ್ತೆ. ವರ್ಬ್ ಅಂದ್ರೆ ಕ್ರಿಯಾಪದ. ನೆಕ್ಸ್ಟ್ ಸೆವರಲ್ ಬಟರ್ಫ್ಲೈಸ್ ಏನಾಗುತ್ತೆ, ದಟ್ ಈಸ್ ಆಬ್ಜೆಕ್ಟ್. ಇದು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್. ಈ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಅಲ್ಲಿ ಏನಂತೆ, ಪಾಯಲ್ ಕ್ಯಾಚಸ್ ಸೆವರಲ್ ಬಟರ್ಫ್ಲೈಸ್. ಅಂದ್ರೆ ಪಾಯಲ್ ಹಲವಾರು ಪಾತ್ರಗಿತ್ತಿಗಳನ್ನ ಹಿಡಿಯುತ್ತಾಳೆ ಅಂತ. ಅಂದ್ರೆ ಇಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ ಪರ್ಫಾರ್ಮ್ಸ್ ದ ಆಕ್ಷನ್ ಅಂತ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಕೊಟ್ಟಂತ ನಾಮಪದ ಏನೊಂದು ಸಬ್ಜೆಕ್ಟ್ ಇದೆ ಅಲ್ವಾ, ಸಬ್ಜೆಕ್ಟ್ ಇದೆ, ಕರ್ತೃಪದ ಏನ್ ಮಾಡ್ತಾ ಇದ್ದಾರೆ, ಕ್ರಿಯೆಯನ್ನ ನಿರ್ವಹಿಸುತ್ತೆ, ಅದೇ ಒಂದು ಕ್ರಿಯೆಯನ್ನ ಮಾಡ್ತಾ ಇರುತ್ತೆ. ಬಟ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಹಾಗಲ್ಲ. ಸೊ ನೋಡೋಣ ಪ್ಯಾಸಿವ್ ವಾಯ್ಸ್ ಅಲ್ಲಿ ಯಾವ ತರ ಇದೆ. ಪ್ಯಾಸಿವ್ ವಾಯ್ಸ್ ಒಂದು ಎಕ್ಸಾಂಪಲ್ ಪ್ರಕಾರ ನೋಡೋಣ ಈಗ. ಸೆವೆರಲ್ ಬಟರ್ಫ್ಲೈಸ್ ಆರ್ ಕಾಟ್ ಬೈ ಪಾಯಲ್. ಸೊ ಈ ಸೆಂಟೆನ್ಸ್ಗೆ ನಾನು ಪ್ಯಾಸಿವ್ ವಾಯ್ಸ್ ಮಾಡಿದ್ದೀನಿ. ಕೊಟ್ಟಂತ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಅನ್ನೇ ಪ್ಯಾಸಿವ್ ವಾಯ್ಸ್ ಮಾಡಿದ್ದೀನಿ. ದ ಸೆವೆರಲ್ ಬಟರ್ಫ್ಲೈಸ್ ಅನ್ನೋದು ಏನಿದು ಈ ಸೆಂಟೆನ್ಸ್ ಅಲ್ಲಿ, ಅದು ಆಬ್ಜೆಕ್ಟ್ ಅಂದ್ರೆ ಕರ್ಮಪದ. ಆಮೇಲೆ ಕಾಟ್ ಅನ್ನೋದು ಏನಾಗುತ್ತೆ, ವರ್ಬ್ ಆಗುತ್ತೆ, ಕ್ರಿಯಾಪದ ಆಗುತ್ತೆ. ಆಮೇಲೆ ಪಾಯಲ್ ಅನ್ನೋದು ಏನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಸೊ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಂತ ಸೆಂಟೆನ್ಸ್ ಅನ್ನು ಇವತ್ತು ಪ್ಯಾಸಿವ್ ವಾಯ್ಸ್ ಮಾಡಿದ್ವಿ. ಬಟ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಪ್ರಾರಂಭದಲ್ಲಿ ಏನು ಬರುತ್ತೆ, ಆಬ್ಜೆಕ್ಟ್ ಬರುತ್ತೆ. ಇಲ್ಲಿ ಏನು ಮೀನಿಂಗ್ ಕೊಡುತ್ತೆ, ಸೆವೆರಲ್ ಬಟರ್ಫ್ಲೈಸ್ ಆರ್ ಕಾಟ್ ಬೈ ಪಾಯಲ್. ಅಂದ್ರೆ ಹಲವಾರು ಪಾತ್ರಗಿತ್ತಿಗಳನ್ನ ಪಾಯಲ್ ಗಳಿಂದ ಹಿಡಿಯಲ್ಪಟ್ಟಿತ್ತು ಅಂತ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಏನ್ ತೋರಿಸುತ್ತೆ, ಸಬ್ಜೆಕ್ಟ್ ರಿಸೀವ್ಸ್ ದ ಆಕ್ಷನ್ ಅಂತ ಗೊತ್ತಾಗುತ್ತೆ. ಇದು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ಒಂದು ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತೀವಿ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ ಇನ್ ಆಕ್ಟಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಅಲ್ಲಿ ಸೆಂಟೆನ್ಸ್ ಅನ್ನ ಯಾವ ತರ ಇರುತ್ತೆ, ಸೆಂಟೆನ್ಸ್ ಒಂದು ರಚನೆ ಯಾವ ತರ ಇರುತ್ತೆ ಅಂತ ನೋಡೋಣ. ರಚನೆ ಯಾವ ತರ ಇರುತ್ತೆ, ಪ್ರಾರಂಭದಲ್ಲಿ ಸಬ್ಜೆಕ್ಟ್ ಇರುತ್ತೆ, ಪ್ಲಸ್ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಅಂದ್ರೆ ಕರ್ತೃಪದ, ಕ್ರಿಯಾಪದ ಮತ್ತು ಕರ್ಮಪದ, ಈ ತರಾನೇ ಸೆಂಟೆನ್ಸ್ ಸ್ಟ್ರಕ್ಚರ್ ಇರುತ್ತೆ. ನೋಡಿಲ್ಲ ಎಕ್ಸಾಂಪಲ್ ನೋಡಿ, ಜಾನ್ ರೋಟ್ ಅ ಪೋಯಮ್. ಇಲ್ಲಿ ಜಾನ್ ಅನ್ನೋದು ಸಬ್ಜೆಕ್ಟ್, ರೋಟ್ ಅನ್ನೋದು ವರ್ಬ್, ಅ ಪೋಯಮ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಈ ತರ ಸೆಂಟೆನ್ಸ್ ಸ್ಟ್ರಕ್ಚರ್ ನಾವು ಆಕ್ಟಿವ್ ವಾಯ್ಸ್ ಅಲ್ಲಿ ನೋಡ್ತೀವಿ. ಇನ್ನೊಂದು ಸೆಂಟೆನ್ಸ್ ನೋಡಿ, ಸಿ ಈಸ್ ಪ್ಲೇಯಿಂಗ್ ಖೋ ಖೋ ಇನ್ ದಿ ಗ್ರೌಂಡ್. ಸೊ ಸಿ ಅನ್ನೋದು ಏನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ, ಈಸ್ ಪ್ಲೇಯಿಂಗ್ ಅನ್ನೋದು ವರ್ಬ್ ಆಗುತ್ತೆ, ಖೋ ಖೋ ಅನ್ನೋದೇನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ, ಇನ್ ದ ಗ್ರೌಂಡ್ ಅನ್ನೋದು ಅದು ಪ್ರೆಡಿಕೇಟ್ ಆಗುತ್ತೆ. ಸೊ ಈ ತರ ಸೆಂಟೆನ್ಸ್ ಸ್ಟ್ರಕ್ಚರ್ ನಾವು ಆಕ್ಟಿವ್ ವಾಯ್ಸ್ ಅಲ್ಲಿ ನೋಡ್ತೀವಿ. ಈಗ ಪ್ಯಾಸಿವ್ ವಾಯ್ಸ್ ಅಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅನ್ನೋದು ನೋಡೋಣ ಈಗ. ಸೆಂಟೆನ್ಸ್ ಸ್ಟ್ರಕ್ಚರ್ ಇನ್ ಪ್ಯಾಸಿವ್ ವಾಯ್ಸ್, ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್. ವರ್ಬ್ ಯಾವ ಫಾರ್ಮ್ ದಲ್ಲಿ ಇರಬೇಕು, V3 ಅಂದ್ರೆ ವರ್ಬ್ 3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್.
ಅಂದ್ರೆ ಇಲ್ಲಿ ಕೂಡ ಸೆಂಟೆನ್ಸ್ ಸ್ಟ್ರಕ್ಚರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ. ಪ್ರಾರಂಭದಲ್ಲಿ ಆಬ್ಜೆಕ್ಟ್ ಇರುತ್ತೆ ಅಂದ್ರೆ ಕರ್ಮಪದ ಇರುತ್ತೆ, ಪ್ಲಸ್ ಹೆಲ್ಪಿಂಗ್ ವರ್ಬ್ ಅಂದ್ರೆ ಸಹಾಯಕ ಕ್ರಿಯಾಪದಗಳನ್ನ ಬಳಸ್ತೀವಿ. ದೆನ್ ಪ್ಲಸ್ ವರ್ಬ್ ಇರುತ್ತೆ, ವರ್ಬ್ ಅಂದ್ರೆ ಕ್ರಿಯಾಪದ ಇರುತ್ತೆ. ಕ್ರಿಯಾಪದ ಪ್ಯಾಸಿವ್ ವಾಯ್ಸ್ ಅಲ್ಲಿ ಯಾವಾಗಲೂ V3 ಅಲ್ಲಿ ಇರಬೇಕು. V3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ. ಅದನ್ನ ಕನ್ನಡದಲ್ಲಿ ನಾವು ಭೂತ ಕೃದ್ವಾಚಕ ರೂಪ ಅಂತ ಹೇಳ್ತೀವಿ. ಅದೇ ರೂಪದಲ್ಲಿ ಬರೀಬೇಕು. ಅಂದ್ರೆ ಈಗ ಸಿಂಗ್ ಇದ್ದದ್ದು ಏನಾಗುತ್ತೆ, ಸಿಂಗ್ ಸ್ಯಾಂಗ್ ಸಂಗ್ ಆಗುತ್ತೆ, ಸಂಗ್ ಅನ್ನ ಬರಿಬೇಕು. ರೈಟ್ ಇದ್ದುದು V3 ಅಂದ್ರೆ ಏನಾಗುತ್ತೆ, ಅದು ರಿಟರ್ನ್ ಆಗುತ್ತೆ. ಈ ತರ ಆಮೇಲೆ ವರ್ಬ್ ಆದ ನಂತರ ಬೈ ಅನ್ನ ಹಚ್ಚಬೇಕು. ಬೈ ಅನ್ನೋ ಒಂದು ಪ್ರಿಪೋಸಿಷನ್ ಆಡ್ ಮಾಡಬೇಕು, ಪ್ಲಸ್ ಕೊನೆಗೆ ಸಬ್ಜೆಕ್ಟ್ ಅನ್ನ ಬರೀಬೇಕು. ಇದು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಸ್ಟ್ರಕ್ಚರ್. ಒಂದು ಸೆಂಟೆನ್ಸ್ ನೋಡೋಣ. ಅ ಪೋಯಮ್ ವಾಸ್ ರಿಟನ್ ಬೈ ಜಾನ್. ಅ ಪೋಯಮ್ ಅನ್ನೋದು ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ರಿಟರ್ನ್ ಅನ್ನೋದು ವರ್ಬ್ V3 ಅಲ್ಲಿ ಇದೆ. ಆಮೇಲೆ ಬೈ ಅನ್ನ ಬರಿಬೇಕು, ಬೈ ಅನ್ನ ಆಡ್ ಮಾಡಿದ್ದೀವಿ. ಕೊನೆಗೆ ಸಬ್ಜೆಕ್ಟ್ ಬರಿಬೇಕು, ಸಬ್ಜೆಕ್ಟ್ ಜಾನ್ ಅಂತ ಬರೆದಿದ್ದೀವಿ. ಅಂದ್ರೆ ಈ ಕಡೆ ಕೊಟ್ಟಂತ ಜಾನ್ ರೋಟ್ ಆ ಪೋಯಮ್ ಅನ್ನೋದನ್ನ ನಾನು ಏನ್ ಮಾಡಿದ್ದೀನಿ, ಈ ಕಡೆ ಪ್ಯಾಸಿವ್ ವಾಯ್ಸ್ ಮಾಡಿದ್ದೀನಿ. ಆ ಪೋಯಮ್ ವಾಸ್ ರಿಟನ್ ಬೈ ಜಾನ್ ಆಯ್ತು. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ. ಖೋಖೋ ಈಸ್ ಬೀಯಿಂಗ್ ಪ್ಲೇಡ್ ಬೈ ಹರ್ ಇನ್ ದ ಗ್ರೌಂಡ್. ಸೊ ಖೋಖೋ ಅನ್ನೋದು ಏನಾಗುತ್ತೆ, ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಆಮೇಲೆ ಪ್ಲೇಡ್ ಅನ್ನೋದು ವರ್ಬ್ 3 ಅಲ್ಲಿ ಇದೆ. ಆಮೇಲೆ ಬೈ ಅನ್ನ ಆಡ್ ಮಾಡ್ಬೇಕಂದಾಗ ನಾವು ಬೈ ಅನ್ನ ಆಡ್ ಮಾಡಿದ್ದೀವಿ. ಆಮೇಲೆ ಸಬ್ಜೆಕ್ಟ್ ಅನ್ನ ಬರೆದಿದ್ದೀವಿ. ಈ ತರ ನಾವು ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಅನ್ನ ಮಾಡ್ತೀವಿ. ಸೊ ಇಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಬಗ್ಗೆ ನೋಡಿದ್ವಿ. ಈಗ ಆಕ್ಟಿವ್ ವಾಯ್ಸ್ ಯಾವ ಟೆನ್ಸ್ ಅಲ್ಲಿ ಇದ್ದಾಗ ಪ್ಯಾಸಿವ್ ವಾಯ್ಸ್ ಯಾವ ಟೆನ್ಸ್ ಅಲ್ಲಿ ಮಾಡಬೇಕು ಅಂದ್ರೆ ಯಾವ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ಕೊಂಡು ಪ್ಯಾಸಿವ್ ವಾಯ್ಸ್ ಮಾಡಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಕೊಟ್ಟಂತ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಟೆನ್ಸ್ ಬಗ್ಗೆ ನಮ್ಗೆ ಐಡಿಯಾ ಇರಬೇಕು. ಸೊ ಟೆನ್ಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಈಗಾಗಲೇ ಟೆನ್ಸ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಅಂದ್ರೆ 12 ವಿಡಿಯೋಗಳನ್ನ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನಮ್ಮ ಚಾನಲ್ ಅಲ್ಲಿ ಇದೆ, ನೋಡಬಹುದು. ಅದು ನೋಡಿದ ನಂತರ ನಿಮಗೆ ಒಂದು ಟೆನ್ಸ್ ಬಗ್ಗೆ ಐಡಿಯಾ ಬಂದಾಗ ಮಾತ್ರ ನಾವು ಪ್ಯಾಸಿವ್ ವಾಯ್ಸ್ ಮತ್ತು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅನ್ನ ಈಸಿಯಾಗಿ ಮಾಡಬಹುದು. ಸೊ ನೋಡೋಣ ಈಗ ಟೆನ್ಸ್ ಚೇಂಜಸ್ ಯಾವ ತರ ಇರುತ್ತೆ ಆಕ್ಟಿವ್ ವಾಯ್ಸ್ ಅಲ್ಲಿ ಮತ್ತು ಪ್ಯಾಸಿವ್ ವಾಯ್ಸ್ ಅಲ್ಲಿ. ಅಂದ್ರೆ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಂತ ಸೆಂಟೆನ್ಸ್ ಅನ್ನ ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಯಾವ ಒಂದು ಟೆನ್ಸ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ಕೋಬೇಕು ಅನ್ನೋದು ಈ ಚಾರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ಅದಕ್ಕಾಗಿ ಏನ್ ಮಾಡಬೇಕು, ಎಲ್ಲ ಒಂದು ಸ್ಟೂಡೆಂಟ್ಸ್ಗಳು ಈ ಚಾರ್ಟ್ ಅನ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ತುಂಬಾನೇ ಅನುಕೂಲ ಇದೆ. ಈ ಚಾರ್ಟ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪ್ಯಾಸಿವ್ ವಾಯ್ಸ್ ಮಾಡೋದು ತುಂಬಾನೇ ಡಿಫಿಕಲ್ಟ್ ಫೀಲ್ ಆಗುತ್ತೆ. ಸೊ ನೋಡೋಣ ಚಾರ್ಟ್ ಅಲ್ಲಿ ಏನಿದೆ. ಆಕ್ಟಿವ್ ವಾಯ್ಸ್ ಮೊದಲೇ ನೋಡ್ತೀವಿ, ಆಮೇಲೆ ಪ್ಯಾಸಿವ್ ವಾಯ್ಸ್ ನೋಡೋಣ. ಆಕ್ಟಿವ್ ವಾಯ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ನಾವು ಪ್ಯಾಸಿವ್ ವಾಯ್ಸ್ ಅನ್ನ ಯಾವ ಟೆನ್ಸ್ ಹೆಲ್ಪಿಂಗ್ ವರ್ಬ್ ತಗೋಬೇಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅನ್ನ ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡು ಪ್ಯಾಸಿವ್ ವಾಯ್ಸ್ ಮಾಡಬೇಕಾಗುತ್ತೆ. ಅಂದ್ರೆ ಆಕ್ಟಿವ್ ವಾಯ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಇದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂ. ಸೊ ಆಕ್ಟಿವ್ ವಾಯ್ಸ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಇದ್ರೆ ಯಾವ ಟೆನ್ಸ್ ಅಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ತಗೋಬೇಕಂದ್ರೆ ಅದೇ ಸೇಮ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅನ್ನ ತಗೋಬೇಕು. ಅದ್ರ ಜೊತೆಗೆ ಪ್ಲಸ್ ಬೀಯಿಂಗ್ ಅನ್ನ ಆಡ್ ಮಾಡಬೇಕು. ಅಂದ್ರೆ ವರ್ಬ್ ಜೊತೆ ಬೀಯಿಂಗ್ ಅನ್ನ ಆಡ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದ್ರೆ ಆಕ್ಟಿವ್ ವಾಯ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದ್ರೆ ಪ್ಯಾಸಿವ್ ವಾಯ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ನ ಸಹಾಯಕ ಕ್ರಿಯಾಪದಗಳನ್ನ ತೆಗೆದುಕೊಂಡು ಮಾಡಬೇಕು. ಅಂದ್ರೆ ಒಂದೊಂದು ಟೆನ್ಸ್ ಅನ್ನ ಮುಂದ್ಗಡೆ ಜಂಪ್ ಆಗಬೇಕು. ಇಲ್ಲಿ ನೋಡಿ ಸಿಂಪಲ್ ಪ್ರೆಸೆಂಟ್ ಇದೆ, ಪ್ರೆಸೆಂಟ್ ಕಂಟಿನ್ಯೂ ಆಗಿದೆ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಪ್ರೆಸೆಂಟ್ ಕಂಟಿನ್ಯೂ ಆಗುತ್ತೆ, ಪ್ಲಸ್ ಬೀಯಿಂಗ್ ಅನ್ನ ಆಡ್ ಆಗುತ್ತೆ. ಆ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದು ಒಂದು ಸ್ಟೆಪ್ ಮುಂದ್ಗಡೆ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಅಂದ್ರೆ ನಾವು ಆ ಒಂದು ಟೆನ್ಸ್ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೋತೀವಿ ಅಂತ ಅರ್ಥ. ಆಮೇಲೆ ಕೊನೆಯದಾಗಿ ನೋಡ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಆ ಟೆನ್ಸ್ ಇದ್ದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಅನ್ನೇ ಬಳಸಬೇಕು. ಅದರ ಜೊತೆಗೆ ಪ್ಲಸ್ ಬೀಯಿಂಗ್ ಅನ್ನ ಆಡ್ ಮಾಡ್ಕೋಬೇಕು. ಬಟ್ ಈ ಕೊನೆಯ ಒಂದು ನಾವು ಏನ್ ಚಾರ್ಟ್ ಮಾಡ್ತೀವಲ್ಲ ಇದು ಇಂಗ್ಲಿಷ್ ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಳಕೆಯಲ್ಲಿ ಇಲ್ಲ. ನಮ್ಮ ರಿಟರ್ನ್ ಇಂಗ್ಲಿಷ್ ನಲ್ಲಿ ಅಷ್ಟು ಯೂಸ್ ಮಾಡೋದಿಲ್ಲ. ಕೇವಲ 3 ಟೆನ್ಸ್ ಗಳನ್ನ ಮಾತ್ರ ಬಳಸ್ತೀವಿ. ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಮಾತ್ರ ಬಳಸ್ತೀವಿ. ಈ ಫೋರ್ತ್ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಅಲ್ಲಿ ಸಹಜವಾಗಿ ಜಾಸ್ತಿ ಪ್ಯಾಸಿವ್ ವಾಯ್ಸ್ ಮಾಡೋದಿಲ್ಲ. ಆದ್ರೂ ಕೂಡ ಈ ತರ ನಾವು ರೂಲ್ ಪ್ರಕಾರ ಈ ತರ ಮಾಡಬಹುದು ಅಂತ ಒಂದು ಚಾರ್ಟ್ ಅಲ್ಲಿ ತೋರಿಸಿದ್ದೀನಿ. ಸೊ ಈ ಚಾರ್ಟ್ ಅನ್ನ ಮೆಮೊರೈಸ್ ಮಾಡ್ಕೊಳ್ಳಿ, ನೆನಪಿಟ್ಕೊಳ್ಳಿ, ಅಂದಾಗ ಮತ್ತೆ ನಾವು ಪ್ಯಾಸಿವ್ ವಾಯ್ಸ್ ಅನ್ನ ಮಾಡಬಹುದು. ನೋಡೋಣ ಈಗ ಒಂದೊಂದು ಟೆನ್ಸ್ ಆಗಿ ನೋಡೋಣ. ಈ 4 ಟೆನ್ಸ್ ಬಗ್ಗೆ ಈಗ ಮುಂದಿನ ಒಂದು ಸ್ಲೈಡ್ ಅಲ್ಲಿ ನೋಡೋಣ. ಈಗ ಆಕ್ಟಿವ್ ವಾಯ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಇದ್ರೆ ಪ್ಯಾಸಿವ್ ವಾಯ್ಸ್ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ ಅಂತ ತೆಗೆದುಕೊಂಡು ಮಾಡಬೇಕು ಅನ್ನೋದು ಒಂದು ರೂಲ್ ಇದೆ. ಸೊ ಎಕ್ಸಾಂಪಲ್ ನೋಡಿದಾಗ ಕ್ಲಿಯರ್ ಆಗುತ್ತೆ. ಆರುಡ್ ಸ್ಪೀಕ್ಸ್ ಇಂಗ್ಲಿಷ್ ಇನ್ ದ ಫಂಕ್ಷನ್. ಆರುಡ್ ಸ್ಪೀಕ್ಸ್ ಇಂಗ್ಲಿಷ್ ಇನ್ ದಿ ಫಂಕ್ಷನ್ ಅಂದ್ರೆ ಆರುಡು ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಅನ್ನ ಮಾತನಾಡ್ತಾನೆ. ಈ ಕೊಟ್ಟಂತ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಯಾಕಂದ್ರೆ ಕೊಟ್ಟಂತ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಮತ್ತು ವರ್ಬ್ V1 ಅಲ್ಲಿದೆ. ಸೊ ನಾವೀಗ ಇದನ್ನ ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಯಾವ ಟೆನ್ಸ್ ಹೆಲ್ಪಿಂಗ್ ವರ್ಬ್ ತಗೋಬೇಕು, ಪ್ರೆಸೆಂಟ್ ಕಂಟಿನ್ಯೂ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೋಬೇಕು. ನೋಡಿ ಈಗ ಇಂಗ್ಲಿಷ್ ಈಸ್ ಸ್ಪೋಕನ್ ಬೈ ಆರುಡ್ ಇನ್ ದಿ ಫಂಕ್ಷನ್. ಅಂದ್ರೆ ಇಂಗ್ಲಿಷ್ ಆರುಡ್ನಿಂದ ಕಾರ್ಯಕ್ರಮದಲ್ಲಿ ಮಾತನಾಡಲ್ಪಟ್ಟಿತ್ತು ಅಂತ ಆಗುತ್ತೆ.
ಸೊ ನಾವಿಲ್ಲಿ ಏನು ತಗೋಬೇಕು ಪ್ರಾರಂಭದಲ್ಲಿ ಇಲ್ಲಿ ಕೊಟ್ಟಂಥ ಸೆಂಟೆನ್ಸ್ ನೋಡಿ, ಆರ್ಡ್ ಸ್ಪೀಕ್ಸ್ ಇಂಗ್ಲೀಷ್ ಇದ್ದು ಸಬ್ಜೆಕ್ಟು, ಸ್ಪೀಕ್ಸ್ ಅನ್ನೋದು ವರ್ಬು, ಇಂಗ್ಲೀಷ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಸೊ ಪ್ಯಾಸಿವ್ಸ್ ಮಾಡೋ ಟೈಮಲ್ಲಿ ಫಸ್ಟ್ ನಾವು ಏನು ತೊಗೋಬೇಕು, ಆಬ್ಜೆಕ್ಟನ್ನೇ ತೊಗೋಬೇಕು. ಆಬ್ಜೆಕ್ಟ್ ತೊಗೊಂಡಿವಿ, ಆಬ್ಜೆಕ್ಟ್ ತೊಗೊಂಡ ನಂತರ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೋಬೇಕು. ಹೆಲ್ಪಿಂಗ್ ವರ್ಬ್ ಆದ ನಂತರ ಮೇನ್ ವರ್ಬ್ ತೊಗೋಬೇಕು. ಮೇನ್ ವರ್ಬ್ ಯಾವಾಗೂ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V3 ಅಲ್ಲಿ ಇರಬೇಕು. ಆಮೇಲೆ ಬೈಯನ್ನು ಹಚ್ಚಬೇಕು. ಬೈ ಆದ ನಂತರ ಸಬ್ಜೆಕ್ಟನ್ನು ಬರೀಬೇಕು. ಸಬ್ಜೆಕ್ಟ್ ನಂತರ ಇನ್ ದ ಫಂಕ್ಷನ್ ಅನ್ನೋದು ಪ್ರೆಡಿಕೇಟ್ ಆಗುತ್ತೆ. ಇದು ಕೊನೆಗೆ ಇಲ್ಲಿ ಇನ್ ದ ಫಂಕ್ಷನ್ ಅಂತ ಆ್ಯಡ್ ಮಾಡಿ ಬರೀಬೇಕು. ಅಂದಾಗ ನಮ್ಗೆ ಪ್ಯಾಸಿವಸ್ ಆಗುತ್ತೆ. ಸೊ ಇನ್ನೊಂದು ಸೆಂಟೆನ್ಸ್ ನೋಡಿ, ಬಾಯ್ಸ್ ರೈಟ್ ಲೀವ್ ಲೆಟರ್ಸ್ ಟು HM. ಬಾಯ್ಸ್ ರೈಟ್ ಲೀವ್ ಲೆಟರ್ಸ್. ಸೊ ಈ ಸೆಂಟೆನ್ಸ್ ಆಕ್ಟಿವೈಸ್ ಇದೆ. ಆಕ್ಟಿವೈಸ್ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ, ಸಿಂಪಲ್ ಪ್ರೆಸೆಂಟಲ್ಲಿದೆ. ನಾವೀಗ ಪ್ರೆಸೆಂಟ್ ಕಂಟಿನ್ಯೂನ ಹೆಲ್ಪಿಂಗ್ ವರ್ಬ್ ಅಂತ ತೆಗೆದುಕೊಂಡು ಪ್ಯಾಸಿವೈಸ್ ಮಾಡ್ತೀವಿ. ಲೀವ್ ಲೆಟರ್ಸ್ ಆರ್ ರಿಟನ್ ಬೈ ಬಾಯ್ಸ್ ಟು HM ಅಂತ ಆಗುತ್ತೆ. ಸೊ ಇಲ್ಲಿ ಲೀವ್ ಲೆಟರ್ಸ್ ಅನ್ನೋದು ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಸೊ ಇಲ್ಲಿ ಲೀವ್ ಲೆಟರ್ಸ್ ಅನ್ನ ಪ್ರಾರಂಭದಲ್ಲಿ ತೆಗೆದುಕೊಂಡಿವಿ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಲೆಟರ್ಸ್ ಇದು ಪ್ಲೂರಲ್ ಇದು ಸಲುವಾಗಿ ಆರ್ ಅನ್ನ ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡಿದ್ವಿ. ಆ ನಂತರ ರೈಟ್ ಅನ್ನೋದು ಮೇನ್ ವರ್ಬ್ ಅನ್ನ ಪ್ಯಾಸಿವಸ್ ಮಾಡೋ ಟೈಮಲ್ಲಿ V3 ಅಲ್ಲಿ ಬರೀಬೇಕು. V3 ಇಲ್ಲದೆ ಏನಾಗುತ್ತೆ, ರಿಟರ್ನ್ ಆಗುತ್ತೆ. ಆ ನಂತರ ಬಾಯ್ಸ್ ಟು HM ಅಂತ ಬರೆದಿದ್ದೀವಿ. ಸೊ ಈ ಥರ ನಾವು ಪ್ಯಾಸಿವಸ್ ಅನ್ನ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಸಿ ಕುಕ್ಸ್ ಟೇಸ್ಟಿ ಫುಡ್. ಈ ಸಿ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಕುಕ್ಸ್ ಅನ್ನೋದು ವರ್ಬ್ ಆಗುತ್ತೆ, ಟೇಸ್ಟಿ ಫುಡ್ ಅನ್ನೋದು ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಸೊ ಪ್ರಾರಂಭದಲ್ಲಿ ನಾವು ಆಬ್ಜೆಕ್ಟ್ ಅನ್ನು ತೆಗೆದುಕೋಬೇಕು, ಇದನ್ನು ತೆಗೆದುಕೋಬೇಕು, ಟೇಸ್ಟಿ ಫುಡ್ ಅನ್ನು ತೆಗೆದುಕೋಬೇಕು. ಟೇಸ್ಟಿ ಫುಡ್ ಈಸ್ ಕುಕ್ಡ್ ಬೈ ಹರ್. ಅಂದರೆ ಈ ಎಲ್ಲ ಟೆನ್ಸ್ಗಳು ನೋಡ್ತೀವಿ, ಎಲ್ಲ ಟೆನ್ಸ್ಗಳು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸಲ್ಲೇ ಇವೆ. ಇಲ್ಲಿ ಈಸ್ ಅನ್ನ ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡಿದ್ದೀವಿ, ಇಲ್ಲಿ ಆರ್ ಅನ್ನು ತೆಗೆದುಕೊಂಡಿದ್ದೀವಿ, ಇಲ್ಲಿ ಈಸ್ ಅನ್ನು ತೆಗೆದುಕೊಂಡಿದ್ವಿ. ಅಂದರೆ ಸಿಂಪಲ್ ಪ್ರೆಸೆಂಟ್ ಆಕ್ಟಿವೈಸ್ ಇದ್ದಾಗ ಪ್ರೆಸೆಂಟ್ ಕಂಟಿನ್ಯೂ ಅಲ್ಲಿ ಪ್ಯಾಸಿವೈಸ್ ಅನ್ನ ಮಾಡ್ತೀವಿ ಅನ್ನೋದು ಗೊತ್ತಾಯ್ತು. ಸೊ ಈಗ ನೆಕ್ಸ್ಟ್ ಟೆನ್ಸ್ ಅನ್ನು ನೋಡೋಣ. ಯಾವುದು ಅದು, ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅನ್ನು ನೋಡೋಣ. ಈಗ ಆಕ್ಟಿವೈಸ್ ಪ್ರೆಸೆಂಟ್ ಕಂಟಿನ್ಯೂ ಇದ್ದಾಗ ಪ್ಯಾಸಿವೈಸ್ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸಲ್ಲೇ ಅಂದರೆ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ನ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಮಾಡಬೇಕು. ಜೊತೆಗೆ ವರ್ಬ್ ಜೊತೆಗೆ ಪ್ಲಸ್ ಬೀಯಿಂಗ್ ಅನ್ನ ಆ್ಯಡ್ ಮಾಡಬೇಕು. ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ದೇ ಆರ್ ಪ್ಲಾಂಟಿಂಗ್ ಸಮ್ ಟ್ರೀಸ್. ಅವರು ಕೆಲವು ಮರಗಳನ್ನು ಹಚ್ತಾ ಇದ್ದಾರೆ, ಕೆಲವು ಗಿಡಗಳನ್ನು ಹಚ್ತಾ ಇದ್ದಾರೆ ಅಂತ ಪ್ರೆಸೆಂಟ್ ಕಂಟಿನ್ಯೂ ಇದೆ. ಇದೇನದು ಸಬ್ಜೆಕ್ಟು, ಪ್ಲಾಂಟಿಂಗ್ ಅನ್ನೋದು ವರ್ಬು, ಸಮ್ ಟ್ರೀಸ್ ಅನ್ನೋದು ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಸೊ ಪ್ಯಾಸಿವೈಸ್ ಮಾಡೋಕೆ ನಾವು ಮೊದಲು ಏನು ತಗೋಬೇಕು, ಆಬ್ಜೆಕ್ಟ್ ಅನ್ನು ತಗೋಬೇಕು. ಆಬ್ಜೆಕ್ಟ್ ಯಾವುದಿಲ್ಲಿ, ಸಮ್ ಟ್ರೀಸ್. ಸಮ್ ಟ್ರೀಸ್ ಆರ್ ಬೀಯಿಂಗ್ ಪ್ಲಾಂಟೆಡ್ ಬೈ ದೆಮ್. ಇಲ್ಲಿ ಆಕ್ಟಿವೈಸ್ ಕೂಡ ಪ್ರೆಸೆಂಟ್ ಕಂಟಿನ್ಯೂ ಇದೆ, ಪ್ಯಾಸಿವಲ್ ಕೂಡ ಪ್ರೆಸೆಂಟ್ ಕಂಟಿನ್ಯೂ ಇದೆ. ಯಾಕಂದ್ರೆ ನಮ್ಮ ರೂಲ್ ಹೇಗೆ ಹೇಳುತ್ತಲ್ವಾ, ಪ್ರೆಸೆಂಟ್ ಕಂಟಿನ್ಯೂ ಇದ್ದಾಗ ಪ್ರೆಸೆಂಟ್ ಕಂಟಿನ್ಯೂನೇ ಜೊತೆಗೆ ಪ್ಲಸ್ ಬೀಯಿಂಗ್ ಅನ್ನ ಬರೀಬೇಕು ಅಂತ ಇದೆ. ಇಲ್ಲಿ ನೋಡಿ, ಟ್ರೀಸ್ ಆರ್ ಬೀಯಿಂಗ್ ಪ್ಲಾಂಟೆಡ್ ಅಂತ ಬರೆದಿದ್ದೀವಿ. ಇಲ್ಲಿ ನೋಡಿ, ಈಗ ಹೆಲ್ಪಿಂಗ್ ಅವ್ರ ಜೊತೆಗೆ ಏನು ಆ್ಯಡ್ ಮಾಡಿದ್ದೀವಿ, ಬೀಯಿಂಗ್ ಅನ್ನ ಆ್ಯಡ್ ಮಾಡಿದ್ದೀವಿ. ಸಮ್ ಟ್ರೀಸ್ ಆರ್ ಬೀಯಿಂಗ್ ಪ್ಲಾಂಟೆಡ್ ಬೈ ದೆಮ್ ಅಂತ ಬರೆದಿದ್ದೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಹಿ ಈಸ್ ಲರ್ನಿಂಗ್ MBBS. ಆತ MBBS ಅನ್ನ ಕಲಿತಾ ಇದ್ದಾನೆ. ಇಲ್ಲಿ MBBS ಅನ್ನೋದು ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ನೋಡೋಣ, ಈಗ ಆಬ್ಜೆಕ್ಟ್ ಅನ್ನ ಪ್ರಾರಂಭದಲ್ಲಿ ತೆಗೆದುಕೊಂಡು ನಾವು ಪ್ಯಾಸಿವೈಸ್ ಮಾಡ್ತೀವಿ. MBBS ಈಸ್ ಬೀಯಿಂಗ್ ಲರ್ನ್ಡ್ ಬೈ ಹಿಮ್. ಅಂದರೆ ನಾವು ಬೀಯಿಂಗ್ ಅನ್ನ ಹೆಲ್ಪಿಂಗ್ ವರ್ಬ್ನ ಮುಂದ್ಗಡೆ ಬಳಸ್ತಾ ಇದ್ದೀವಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒನ್ ಮೋರ್ ಎಕ್ಸಾಂಪಲ್, ಐ ಆಮ್ ಕಾಲಿಂಗ್ ಮೈ ಸಿಸ್ಟರ್. ಐ ಅನ್ನೋದು ಸಬ್ಜೆಕ್ಟ್, ಕಾಲಿಂಗ್ ಅನ್ನೋದು ವರ್ಬ್, ಮೈ ಸಿಸ್ಟರ್ ಅನ್ನೋದು ಆಬ್ಜೆಕ್ಟ್. ಈಗ ಪ್ಯಾಸಿವೈಸ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ ನಾವು ಏನು ತಗೋಬೇಕು, ಆಬ್ಜೆಕ್ಟ್ ಅನ್ನ ತೆಗೆದುಕೋಬೇಕು. ಆಬ್ಜೆಕ್ಟ್ ಆದ ನಂತರ ಹೆಲ್ಪಿಂಗ್ ವರ್ಬ್, ಹೆಲ್ಪಿಂಗ್ ವರ್ಬ್ ಆದ ನಂತರ ಮೇನ್ ವರ್ಬ್ ಆದ ನಂತರ ಆಬ್ಜೆಕ್ಟ್ ಬರ್ತಾ ಇದೀವಲ್ಲ. ಸೊ ಅದೇ ಥರ ನಾವು ಪ್ಯಾಸಿವೈಸ್ ಮಾಡ್ತೀವಿ. ಈಗ ಮೈ ಸಿಸ್ಟರ್ ಈಸ್ ಬೀಯಿಂಗ್ ಕಾಲ್ಡ್ ಬೈ ಹಿಮ್. ಈ ಥರ ನಾವು ಪ್ಯಾಸಿವೈಸ್ ಅನ್ನು ಮಾಡ್ತಾ ಇದ್ದೀವಿ. ನೋಡಿ, ಆಬ್ಜೆಕ್ಟ್ ಅನ್ನ ಫಸ್ಟ್ ತೊಗೊಂಡಿದ್ದೀವಿ, ಆ ನಂತರ ಹೆಲ್ಪಿಂಗ್ ವರ್ಬ್ ತೊಗೊಂಡಿದ್ದೀವಿ. ಯಾಕಂದ್ರೆ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಸಲುವಾಗಿ ಪ್ರೆಸೆಂಟ್ ಕಂಟಿನ್ಯೂ ಅಲ್ಲಿ ಮಾಡಿದ್ವಿ, ಜೊತೆಗೆ ಬೀಯಿಂಗ್ ಅನ್ನ ಆ್ಯಡ್ ಮಾಡಿದ್ವಿ ಹೆಲ್ಪಿಂಗ್ ಜೊತೆಗೆ. ಆ ನಂತರ ಮೇನ್ ವರ್ಬ್ ಅನ್ನ V3 ಅಲ್ಲಿ ಬರೆದಿದ್ವಿ. ಕೊನೆಗೆ ಬೈ ಅನ್ನೋ ಒಂದು ಪ್ರಿಪೋಸಿಷನ್ ಆ್ಯಡ್ ಮಾಡಿ ಕೊನೆಗೆ ಸಬ್ಜೆಕ್ಟ್ ಅನ್ನ ಬರೆದಿದ್ವಿ. ಇದು ಪ್ರೆಸೆಂಟ್ ಕಂಟಿನ್ಯೂ. ಸೊ ನೆಕ್ಸ್ಟ್ ಟೆನ್ಸ್ಗೆ ಹೋಗೋಣ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ. ಆಕ್ಟಿವೈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದ್ದಾಗ ಪ್ಯಾಸಿವೈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ ಅನ್ನು ತೆಗೆದುಕೊಂಡು ಪ್ಯಾಸಿವೈಸ್ ಮಾಡಬೇಕು. ನೋಡಿ ಎಕ್ಸಾಂಪಲ್, ಗೀತಾ ಹ್ಯಾಸ್ ಬ್ರಾಟ್ ನ್ಯೂ ಮೊಬೈಲ್. ಗೀತಾ ಹೊಸ ಮೊಬೈಲ್ ಅನ್ನ ತಂದಿದ್ದಳು. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ನಾವೀಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಮಾಡಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ ಬರುತ್ತೆ, ಹ್ಯಾವ್ ಬಿನ್, ಹ್ಯಾಸ್ ಬಿನ್ ಬರುತ್ತೆ. ಅವುಗಳನ್ನ ತೆಗೆದುಕೊಂಡು ಪ್ಯಾಸಿವೈಸ್ ಮಾಡ್ತೀವಿ. ಇಲ್ಲಿ ನೋಡಿ, ನ್ಯೂ ಮೊಬೈಲ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ನ್ಯೂ ಮೊಬೈಲ್ ಹ್ಯಾಸ್ ಬಿನ್ ಬ್ರಾಟ್ ಬೈ ಗೀತಾ. ಇಲ್ಲಿ ಏನು ವ್ಯತ್ಯಾಸ ಆಯಿತು, ಪ್ರಾರಂಭದಲ್ಲಿ ನಾವು ಆಬ್ಜೆಕ್ಟ್ ಅನ್ನು ಬಳಸಿದ್ವಿ, ಆ ನಂತರ ಇದು ಹ್ಯಾಸ್ ಹೋಗಿ ಹ್ಯಾಸ್ ಬಿನ್ ಆಯಿತು. ಯಾಕಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಅನ್ನ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಅದಕ್ಕಾಗಿ ಹ್ಯಾಸ್ ಬಿನ್ ಅನ್ನು ಬಳಸಿದ್ದೀನಿ.
ಆ ನಂತರ ಇಲ್ಲಿ ವರ್ಬ್ ಆಲ್ರೆಡಿ V3 ಅಲ್ಲೇ ಇದೆ, ಸೊ ಅದೇ V3 ಇಲ್ಲಿ ಕೂಡ ಬಳಸಿದ್ವಿ. ಇಲ್ಲಿ ಯಾವುದೇ ವರ್ಬ್ ಇಲ್ಲಿ ಯಾವುದೇ ಫಾರ್ಮ್ ಅಲ್ಲಿ ಇದ್ರೂ ಕೂಡ ನಾವು ಪ್ಯಾಸಿವ್ಸ್ ಮಾಡಕ ವರ್ಬ್ ಮಾತ್ರ ಯಾವಾಗಲೂ V3 ಅಲ್ಲೇ ಇರಬೇಕು. ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಭೂತ ಕೃತವಾಚಕದಲ್ಲಿ ಬರೀಬೇಕು. ಕೊನೆಗೆ ಬೈ ಅನ್ನೋ ಒಂದು ಪ್ರಿಪೋಸಿಷನ್ ಆಡ್ ಮಾಡಿ ಕೊನೆಗೆ ಸಬ್ಜೆಕ್ಟ್, ಈ ಗೀತನ ಸಬ್ಜೆಕ್ಟ್ ಇಲ್ಲಿ ಕೊನೆಗೆ ಬರುತ್ತೆ. ಈ ತರ ನಾವು ಪ್ಯಾಸಿವ್ಸ್ ಅನ್ನ ಮಾಡಬೇಕಾಗುತ್ತೆ. ಒನ್ ಮೋರ್ ಎಕ್ಸಾಂಪಲ್, ಐ ಹ್ಯಾವ್ ಈಟನ್ ಸಮ್ ಫ್ರೂಟ್ಸ್. ಸೊ ಪ್ಯಾಸಿವ್ಸ್ ಮಾಡಿದಾಗ ಏನಾಗುತ್ತೆ, ಸಮ್ ಫ್ರೂಟ್ಸ್ ಹ್ಯಾವ್ ಬಿನ್ ಈಟನ್ ಬೈ ಮೀ ಅಂತ ಆಗುತ್ತೆ. ದೇ ಹ್ಯಾವ್ ವಾಚ್ಡ್ ಓಲ್ಡ್ ಮೂವಿ. ಅವರು ಹಳೆ ಚಲನಚಿತ್ರವನ್ನ ನೋಡಿದ್ರು. ಇಲ್ಲಿ ಓಲ್ಡ್ ಮೂವಿ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಓಲ್ಡ್ ಮೂವಿ ಹ್ಯಾಸ್ ಬಿನ್ ವಾಚ್ಡ್ ಬೈ ದೆಮ್. ಈ ಕಡೆ ಕೊಟ್ಟಂತ ಎಲ್ಲ ಸೆಂಟೆನ್ಸ್ಗಳು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಅಲ್ಲೇ ಕಾಣ್ತಾ ಇವೆ. ಈ ಕಡೆದೆಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿದೆ. ಅಂದ್ರೆ ಆಕ್ಟಿವ್ ವಾಯ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಾಗ ಪ್ಯಾಸಿವ್ ವಾಯ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ಗಳ ಸಹಾಯದಿಂದ ಮಾಡ್ತೀವಿ ಅನ್ನೋದು ಇಲ್ಲಿ ಗೊತ್ತಾಯ್ತು. ಈಗ ನಾವು ಪ್ರೆಸೆಂಟ್ ಅಲ್ಲಿ 3 ಟೆನ್ಸ್ ಅನ್ನ ಮುಗಿಸ್ತೀವಿ. ಇನ್ನು ಕೊನೆದು ಯಾವುದು, ಪ್ರೆಸೆಂಟ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಆಕ್ಟಿವ್ ವಾಯ್ಸ್ ಈ ಟೆನ್ಸ್ ಅಲ್ಲಿ ಇದ್ದಾಗ ಪ್ಯಾಸಿವ್ ವಾಯ್ಸ್ ಕೂಡ ಅದೇ ಟೆನ್ಸ್ ಅಲ್ಲೇ ಮಾಡಬೇಕು, ಜೊತೆಗೆ ಬೀಯಿಂಗ್ ಅನ್ನ ಆಡ್ ಮಾಡಬೇಕು. ಅಂದ್ರೆ ಹೆಲ್ಪಿಂಗ್ ವರ್ಬ್ಗಳ ಮುಂದೆ ಬೀಯಿಂಗ್ ಅನ್ನ ಆಡ್ ಮಾಡಬೇಕು. ಆದರೆ ಒಂದು ನೋಟ್ ಇದೆ ಇಲ್ಲಿ ನೋಡಿ, ಒಂದು ಸೂಚನೆ ಇದೆ ನೋಡಿ, ಬಹಳ ಇಂಪಾರ್ಟೆಂಟ್ ಸೂಚನೆ ಇದು. ಕೀಪ್ ಇನ್ ಮೈಂಡ್ ದ್ಯಾಟ್ ಇಟ್ ಈಸ್ ನಾಟ್ ಕಾಮನ್ ಇನ್ ರಿಟನ್ ಇಂಗ್ಲಿಷ್ ಟು ಚೇಂಜ್ ದ ಆಕ್ಟಿವ್ ಸೆಂಟೆನ್ಸಸ್ ಫ್ರಾಮ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಂಟು ಪ್ಯಾಸಿವ್ ಸೆಂಟೆನ್ಸಸ್. ಅಂದ್ರೆ ಆಕ್ಟಿವ್ ವಾಯ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಇದ್ದಾಗ ಪ್ಯಾಸಿವ್ ವಾಯ್ಸ್ ಅದೇ ಟೆನ್ಸ್ ಅಲ್ಲಿ ಮಾಡಿ ಇಲ್ಲಿ ನಮ್ಮ ರೂಲ್ ಹೇಳ್ತದಲ್ಲಿ ಈ ತರ ಮಾಡೋದು ಅಷ್ಟು ಬಳಕೆಯಲ್ಲಿ ಇಲ್ಲ. ಅಂದ್ರೆ ಅಷ್ಟು ಯೂಸ್ ಇಲ್ಲ, ಜಾಸ್ತಿ ಜನ ಈ ತರ ಟೆನ್ಸ್ ಅಲ್ಲಿ ಮಾಡೋದಿಲ್ಲ. ಬಟ್ ರಿಟನ್ ಇಂಗ್ಲಿಷ್ ನಲ್ಲಿ ಎಲ್ಲೋ ಸ್ವಲ್ಪ ಮಟ್ಟಿಗೆ ನಾವು ಕಾಣ್ತೀವಿ ಅನ್ನೋದೇ ಇದು ನೋಟಿಸ್. ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಇಂದ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಮಾಡೋದು ಅಷ್ಟು ಬಳಕೆಯಲ್ಲಿ ಇಲ್ಲ, ಅಷ್ಟು ಯೂಸ್ ಇಲ್ಲ ಅಂತ ಗೊತ್ತಾಗುತ್ತೆ. ಆದ್ರೂ ಕೂಡ ನಮಗೆ ರೂಲ್ ಪ್ರಕಾರ ಅದನ್ನ ಕಲ್ತ್ಕೊಂಡು ಬಿಡೋಣ ಅಂತ. ರಾಧಾ ಹ್ಯಾಸ್ ಬಿನ್ ಟೀಚಿಂಗ್ ಸೈನ್ಸ್. ಈ ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ ಹ್ಯಾಸ್ ಬಿನ್ ಇದೆ. ಹ್ಯಾಸ್ ಬಿನ್ ಅಂದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಅಲ್ಲಿ ಇದೆ. ನಾವು ಪ್ಯಾಸಿವ್ ವಾಯ್ಸ್ ಕೂಡ ಅದೇ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡು ಮಾಡ್ತೀವಿ, ಜೊತೆಗೆ ಬೀಯಿಂಗ್ ಅನ್ನ ಆಡ್ ಮಾಡ್ತೀವಿ. ನೋಡಿ, ಈಗ ಸೈನ್ಸ್ ಹ್ಯಾಸ್ ಬಿನ್ ಬೀಯಿಂಗ್ ಟಾಟ್ ಬೈ ರಾಧಾ. ಇಲ್ಲಿ ಸೈನ್ಸ್ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಹ್ಯಾಸ್ ಬಿನ್ ಅನ್ನೋದ ಇಲ್ಲಿ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಇದೆ. ಇಲ್ಲಿ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡು ಪ್ಯಾಸಿವ್ ವಾಯ್ಸ್ ಮಾಡಿದ್ವಿ. ಬಟ್ ಇಲ್ಲಿ ಎಕ್ಸ್ಟ್ರಾ ಏನು ಆಡ್ ಮಾಡಿದ್ವಿ ಅಂದ್ರೆ ಬೀಯಿಂಗ್ ಅನ್ನ ಆಡ್ ಮಾಡಿದೀವಿ. ಆಮೇಲೆ ಟಾಟ್ ಬೈ ರಾಧಾ ಅಂತ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ದೇ ಹ್ಯಾವ್ ಬಿನ್ ವಾಚಿಂಗ್ ನ್ಯೂಸ್. ಅವರು ಚಲನಚಿತ್ರವನ್ನ ನೋಡ್ತಾ ಇದ್ರು. ಈಗ ವಾಚಿಂಗ್ ನ್ಯೂಸ್, ಈ ನ್ಯೂಸ್ ಅನ್ನೋದು ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ನ್ಯೂಸ್ ಹ್ಯಾಸ್ ಬಿನ್ ಬೀಯಿಂಗ್ ವಾಚ್ಡ್ ಬೈ ದೆಮ್ ಅಂತ ಬರೀಬೇಕು. ನ್ಯೂಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಆಬ್ಜೆಕ್ಟ್ ಆದ ನಂತರ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ಸೇಮ್ ಟೆನ್ಸ್ನೇ ಇದೆ ಇಲ್ಲಿ, ಹೀಗಾಗಿ ಸೇಮ್ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ ಅನ್ನೇ ಬಳಸಬೇಕು. ಅದರ ಜೊತೆಗೆ ಬೀಯಿಂಗ್ ಅನ್ನ ಆಡ್ ಮಾಡಿದೀವಿ. ಮತ್ತು ವರ್ಬ್ ವಾಚಿಂಗ್ ಇದ್ದು ಏನಾಗಿದೆ, ವಾಚ್ಡ್ ಆಗಿದೆ. ಯಾಕಂದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಯಾವಾಗಲೂ ವರ್ಬ್ V3 ಅಲ್ಲಿ ಬಳಸ್ತೀವಿ. ಮತ್ತು ವರ್ಬ್ ಆದ ನಂತರ ಬೈ ಅನ್ನ ಕಂಪಲ್ಸರಿ ಪ್ಯಾಸಿವ್ ವಾಯ್ಸ್ ಅಲ್ಲಿ ಆಡ್ ಮಾಡಲೇಬೇಕು. ಕೊನೆಗೆ ಸಬ್ಜೆಕ್ಟ್ ಅನ್ನ ಬರೀತೀವಿ. ಸೊ ದೇ ಇದ್ದು ಏನಾಗುತ್ತೆ, ದೆಮ್ ಆಗುತ್ತೆ. ಆ ಇದ್ದು ಏನಾಗುತ್ತೆ, ಬೈ ಮೀ ಆಗುತ್ತೆ. ವಿ ಇದ್ದು ಬೈ ಅಸ್ ಆಗುತ್ತೆ. ಯು ಇದ್ದು ಬೈ ಯು ಆಗುತ್ತೆ. ಹಿ ಇದ್ದು ಬೈ ಹಿಮ್. ಶಿ ಬೈ ಹರ್. ಇಟ್ ಬೈ ಈಟ್. ದೇ ಇದ್ದು ಬೈ ದೆಮ್ ಅಂತ ಆಗುತ್ತೆ. ಈ ತರ ಪ್ರನೌನ್ಗಳು ಚೇಂಜ್ ಆಗುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ. ಸೊ ಇಲ್ಲಿವರೆಗೆ ನಾವು ಇನ್ನೂ ಒಂದು ಎಕ್ಸಾಂಪಲ್ ನೋಡೋಣ. ಕೊನೆ ಒಂದು ಎಕ್ಸಾಂಪಲ್, ಐ ಹ್ಯಾವ್ ಬಿನ್ ವರ್ಷಿಪಿಂಗ್ ಗಾಡ್ ಸಿನ್ಸ್ 5 ಇಯರ್ಸ್. ನಾನು 5 ವರ್ಷಗಳಿಂದ ದೇವರನ್ನ ಪೂಜೆ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಇದೆ. ಸೊ ಅದೇ ಟೆನ್ಸ್ ಅಲ್ಲಿ ಕೂಡ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಮಾಡ್ತೀವಿ, ಜೊತೆಗೆ ಬೀಯಿಂಗ್ ಅನ್ನ ಆಡ್ ಮಾಡಿದ್ವಿ. ಗಾಡ್ ಹ್ಯಾಸ್ ಬಿನ್ ಬೀಯಿಂಗ್ ವರ್ಷಿಪ್ಡ್ ಬೈ ಮೀ ಸಿನ್ಸ್ 5 ಇಯರ್ಸ್ ಅಂತ ಆಗುತ್ತೆ. ಸೊ ಈ ತರ ನಾವು ಇಂಟರ್ಚೇಂಜ್ ಅನ್ನ ಮಾಡ್ತೀವಿ. ಇವತ್ತಿನ ಒಂದು ಪ್ಯಾಸಿವ್ ವಾಯ್ಸ್ ನಾವು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮಾತ್ರ ಕಲಿತಿದ್ವಿ. ಸೊ ಮುಂದಿನ ಪಾರ್ಟ್ 2 ಮತ್ತು ಪಾರ್ಟ್ 3 ಅಲ್ಲಿ ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಗಳನ್ನ ಕಲಿಯೋಣ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಡೌಟ್ ಅನ್ನು ಕೇಳಬಹುದು. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿ ಇರತಕ್ಕಂಥ ರೆಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಮುಂದೆ ಮಾಡ್ತಕ್ಕಂಥ ನಾನು ಈ ವಿಡಿಯೋಗಳ ನೋಟಿಸ್ ಕೂಡ ತಮಗೆ ಈಸಿಯಾಗಿ ಸಿಗುತ್ತೆ. ಮುಂದೆ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಕೂಡ ತಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಗ್ರಾಮರ್ ಕ್ಲಾಸ್ ಅನ್ನ ಮುಗಿಸೋಣ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, subscribe to our channel to get more videos. Thank you all.